ನಮಸ್ಕಾರ ವೀಕ್ಷಕರೇ, ನಾನು ನಳಿನಾಡಿ, ಸಾಹಿತಿ, ಸಂಶೋಧಕಿ, ಹವ್ಯಾಸಿ ಪತ್ರಕರ್ತೆ. ಇವತ್ತಿನ ದಿನ ಕುವೆಂಪು ಭಾಷಾ ಭಾರತಿ. ಇಲ್ಲಿಗೆ ಕುವೆಂಪು ಅವರ ಒಂದು ಆದರ್ಶವನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡ್ತಾ ಇರುವಂತಹ ನಮ್ಮ ಕುವೆಂಪು ಭಾಷಾ ಭಾರತಿಯ ಒಂದು ಆವರಣಕ್ಕೆ ಕಲಾಧ್ಯಾನ ತಂಡ ಭೇಟಿ ನೀಡಿತ್ತು. ವಿಶೇಷವಾದ ಕಾರ್ಯಕ್ರಮ ಅಲ್ಲಿತ್ತು. ವಿಶ್ವಚೇತನ ಖಜಾನ ಅಂತ ಕರೆಯಲ್ಪಡುವ 2 ಬೃಹತ್ ಕಟ್ಟಡಗಳ ಸಮುಚ್ಚಯದಲ್ಲಿ ಕುವೆಂಪು ಭಾಷಾ ಭಾರತಿ ಇದೆ. ಭಾಳ ಸುಂದರವಾದ ಹಸಿರುಮಯ ವಾತಾವರಣ. ಮಲತಳ್ಳಿಯಲ್ಲಿ ನೀವು ಯಾರೇ ಬಂದು ನೋಡಿದ್ರೂ ಒಂಥರ ಆಹ್ಲಾದಪೂರ್ಣವಾದಂಥ ವಾತಾವರಣ ಅಲ್ಲಿ ಕಾಣ್ಬೋದಾಗಿದೆ. ಕುವೆಂಪು ಭಾಷಾ ಭಾರತಿಯ ಮತ್ತೊಂದು ವಿಶೇಷ ಅಂದರೆ ತಿಂಗಳ ಉಪನ್ಯಾಸ ಕಾರ್ಯಕ್ರಮ. ಭಾಳ ಅಚ್ಚುಕಟ್ಟಾಗಿ ಈ ಭಾಷಾ ಭಾರತಿಗೆ ಹೆಜ್ಜೆ ಇಡದ ಅನೇಕ ಒಂದು ದೊಡ್ಡ ದೊಡ್ಡ ವಿದ್ವಾಂಸರನ್ನು ಚೆನ್ನಪ್ಪ ಕಟ್ಟಿ ಸರ್ ಅವರು ಕರ್ಕೊಂಡು ಬಂದು ಅವರನ್ನು ಮಾತನಾಡಿಸ್ತಾ ಇರೋದು ಭಾಳ ವಿಶೇಷವಾದಂಥ ಒಂದು ಅಂಶ ಅಂತ ಹೇಳ್ಬೋದು. ಅದರಲ್ಲೂ ಬರಗೂರು ರಾಮಚಂದ್ರಪ್ಪನವರು ಉಪಸ್ಥಿತರಿದ್ದು ಕುವೆಂಪು ವಿಚಾರ ಕ್ರಾಂತಿಯ ಬಗ್ಗೆ ಅವರು ಮಾತನಾಡಿದರು. ಅವರು ಮಾತಾಡ್ತಾ ಇದ್ರೇ ಬಹಳ ಹೊತ್ತು ಕೇಳಬೇಕು ಅಂತ ಅನ್ನಿಸ್ತಾ ಇರೋದು. ಹೇಗೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಬರಗೂರು ರಾಮಚಂದ್ರಪ್ಪ ಗುರುಗಳು ಮಾತಾಡ್ತಾ ಇದ್ದರೆ ನಮಗೆ ಎಲ್ಲೋ ಒಂದು ಕಡೆ ಒಂದು ಹೊಸ ಶಕ್ತಿ, ಕುವೆಂಪು ಅವರನ್ನು ಮತ್ತೊಂದು ಆಯಾಮದಲ್ಲಿ ನಮ್ಮೊಳಗೆ ನಾವು ತೆರೆದುಕೊಳ್ಳುವಂತಹ ಒಂದು ಅನುಭವ ಆಗ್ತಾಯಿತ್ತು. ಹೇಗೆ ಕಳೆಯಿತು ಒಂದು ಗಂಟೆ ಸಮಯ, ಕಾರ್ಯಕ್ರಮ ಹೇಗೆ ಮುಗೀತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಭಿನ್ನ ಆಯಾಮದಲ್ಲಿ ಅವರು ಮಾತನಾಡಿದರು. ಮತ್ತು ಅವ್ರ ಹತ್ರ ಯಾವ ಇದು ಹೇಳಬೇಕಾ, ಇದು ಹೇಳಬಾರ್ದಾ, ಈ ಥರದ್ದು ಯಾವುದೋ ಒಂದು ಅವರಲ್ಲಿ ಇಲ್ಲದೇ ಇರೋದ್ರಿಂದ ತುಂಬ ಒಂದು ಪ್ರಾಂಜಲ ಮನಸ್ಸಿನಿಂದ ಅವರು ನಮಗೆ ವಿಷಯವನ್ನು, ಮಾಹಿತಿಯನ್ನು ಅವರು ಹೇಳಿಕೊಂಡ್ರು. ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಮೊದಲು ಕುವೆಂಪು ಅವರನ್ನು ಅಂತ. ಅವರು ನೋಡಿ ಎಷ್ಟು ಸ್ಪಷ್ಟವಾಗಿ, ಮತ್ತು ಅವರು ಯಾವುದೇ ಮುಚ್ಚುಮರೆ ಇಲ್ಲದೆ ಅವರು ಸತ್ಯವನ್ನು ಹೇಳ್ತಾರಲ್ಲ. ನಿಜವಾಗ್ಲೂ ಅವರೆಲ್ಲ ನಮ್ಮ ನಾಡಿನ ಒಂದು ದಿಶಕ್ತಿ ಅಂತಲೇ ನಾನು ಭಾವಿಸ್ತೇನೆ. ನಮ್ಮ ನಡುವಿನ ಎಚ್ಚರದ ಕಣ್ಣು ಅವರು ಅಂತ ನಾನು ಭಾವಿಸ್ತೇನೆ. ಭಾಳ ಅದ್ಭುತವಾದ ಒಂದು ವಿಚಾರಗಳನ್ನ ಅವರು ಮಂಡಿಸಿದರು. ಅದರ ಲಿಂಕ್ ಬೇಕಾದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೇನೆ. ಕೇಳ್ತಾ ಇದ್ದಷ್ಟು ಕೇಳಬೇಕು ಅನ್ನಿಸುವಂಥದ್ದು ಕುವೆಂಪು ಅವರ ವಿಚಾರಗಳು. ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವಂಥವರು ನಮ್ಮ ಮನೆ ಹಿರೀಕರು ಅನ್ನಂಗೆ. ಈ ಕನ್ನಡ ನಾಡು ಒಂದು ಕುಟುಂಬ, ಒಂದು ಮನೆ ಅಂತ ಅಂದ್ಕೊಂಡೆ. ನಮ್ಮ ಮನೆ ಹಿರೀಕರು, ಇಲ್ಲಿ ಇಬ್ಬರು ಹಿರೀಕರು ಕೂತ್ಕೊಂಡಿದ್ದಾರೆ ನೋಡಿ ಅನ್ನೋ ರೀತಿಯಲ್ಲಿ ಇಬ್ಬರು ಇಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆ ಚೆನ್ನಪ್ಪ ಕಟ್ಟಿ ಸರು ಒಳ್ಳೊಳ್ಳೆಯ ವಿಚಾರಗಳನ್ನ ಆಯ್ಕೆ ಮಾಡಿ ಒಳ್ಳೊಳ್ಳೆಯ ವ್ಯಕ್ತಿಗಳನ್ನ ಕರೆಸಿ ಮಾತನಾಡಿಸಲು ಅವಕಾಶವನ್ನು ಮಾಡಿಕೊಡ್ತಾ ಇರೋದು ನಮ್ಮ ಸೌಭಾಗ್ಯ. ಭಾಳ ಡೆಮೊಕ್ರೆಟಿಕ್ಕಾಗಿ ನಮ್ಮ ನಡುವೆ ಅವರು ಕೆಲಸವನ್ನು ಮಾಡ್ತಾ ಇರೋದು ಖುಷಿಯ ವಿಚಾರ. ಇನ್ನು ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.